ವಿಜೇಂದ್ರ ಅವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಕಾರಣ ಯತ್ನಾಳ್ ಅವರಿಗೆ ಕೊಟ್ಟಂತಹ ನೋಟಿಸ್ ವಿಷಯ. ಇದಕ್ಕೂ ಅವರು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಇಲ್ಲಿವರೆಗೂ ಯತ್ನಾಳ್ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿನಲ್ಲಿ ವಿಜೇಂದ್ರ ಮಾತನಾಡಿದರು. ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ವಿಚಾರವಾಗಿ ಮಾತನಾಡಿದ ವಿಜೇಂದ್ರ ಈಗಾಗಲೇ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಇದೇ ತಿಂಗಳ 20ನೇ ತಾರೀಕಿನೊಳಗೆ ಉತ್ತರ ಸಿಗುತ್ತೆ ಅನ್ನೋ ವಿಶ್ವಾಸ ಕೂಡ ಇದೆ. ಯಾವಾಗ ಬೇಕಾದರೂ ವರಿಷ್ಠರು ರಾಜ್ಯಕ್ಕೆ ಬರಬಹುದು ಅಂತ ಹೇಳಿದ್ದಾರೆ ವಿಜೇಂದ್ರ. ವರಿಷ್ಠರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಅಂತ ಈ ಮೂಲಕ ಮತ್ತೊಂದು ಬಣ ಏನು ವಿಜೇಂದ್ರ ವಿರುದ್ಧವಾಗಿ ಸೆಟೆದು ನಿಂತಿದೆ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ, ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ ಅಂತ. ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ 20ನೇ ತಾರೀಕು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ. ಅವೆಲ್ಲ ಜಿಲ್ಲಾಧ್ಯಕ್ಷರು ನೇಮಕಾತಿ ಆದಮೇಲೆ ದೆಹಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸದ್ಯದಲ್ಲಿ ಯಾವಾಗ ಬೇಕಾದರೂ ಕೂಡ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ. ಎಲ್ಲ ಶಾಸಕರು ಎಲ್ಲ ಜೊತೆ ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ 20ನೇ ತಾರೀಕು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ. ಅವೆಲ್ಲ ಜಿಲ್ಲಾಧ್ಯಕ್ಷರು ನೇಮಕಾತಿ ಆದಮೇಲೆ ದೆಹಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸದ್ಯದಲ್ಲಿ ಯಾವಾಗ ಬೇಕಾದರೂ ಕೂಡ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ. ಎಲ್ಲ ಶಾಸಕರು ಎಲ್ಲ ಜೊತೆ ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ವಿಜಯೇಂದ್ರ ಅವರ ಕಾನ್ಫಿಡೆನ್ಸ್ ಏನು 20ನೇ ತಾರೀಕಿನ ನಂತರದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದಕ್ಕೆ ಏನಾಗಬಹುದು? ಹಾಗಾದ್ರೆ 20ರ ನಂತರ ದಿವ್ಯ, ಯಾವಾಗ ಯತ್ನಾಳ್ ಅವರಿಗೆ ಹೈಕಮಾಂಡ್ ಕಡೆಯಿಂದ ಶೋಕಾಸ್ ನೋಟಿಸ್ ಕೊಡಲಾಯಿತು, ಎಲ್ಲ ಒಂದು ಕಡೆ ಭಿನ್ನರ ಪಡೆಯದಲ್ಲಿ ಒಂದು ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಯಿತು. ಆ ಭಿನ್ನರ ಪಡೆಯ ನಾಯಕರು ಕೂಡ ಸದ್ಯಕ್ಕೆ ಮೌನವಾಗಿದ್ದಾರೆ. ಯತ್ನಾಳ್ ಅವರು ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಇತ್ತ ವಿಜೇಂದ್ರ ಅವ್ರಿಗೂ ಕೂಡ ಹೈಕಮಾಂಡ್ ಒಂದು ಮಟ್ಟಿಗೆ ಶಾಕ್ ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತಡೆ ಕೊಟ್ಟ ಹಿನ್ನೆಲೆಯಲ್ಲಿ ವಿಜೇಂದ್ರ ಪಾಳ್ಯದಲ್ಲೂ ಕೂಡ ಎಲ್ಲ ಒಂದು ಕಡೆ ಗೊಂದಲದ ವಾತಾವರಣ ಮನೆ ಮಾಡಿದೆ. ಆದರೂ ಕೂಡ ವಿಜೇಂದ್ರ ಅವರು ಆ ಹಿಂದಿನ ಆತ್ಮವಿಶ್ವಾಸದಿಂದ ಅಲ್ಲದಿದ್ದರೂ ಕೂಡ ಒಂದು ತಕ್ಕ ಮಟ್ಟಿಗಿನ ವಿಶ್ವಾಸದಿಂದ ಹೈಕಮಾಂಡ್ಗೆ ಎಲ್ಲ ಗಮನಕ್ಕೂ ಕೂಡ ಇದೆ, ಹೈಕಮಾಂಡ್ ನಾಯಕರ ಗಮನಕ್ಕೆ ಎಲ್ಲವೂ ಕೂಡ ಇದೆ. ಒಂದು ತೀರ್ಮಾನ ಮಾಡ್ತಾರೆ, 20ರ ಒಳಗೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂತಹ ಆ ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ಒಂದು ಕಡೆ ಹೈಕಮಾಂಡ್ ತೀರ್ಮಾನ ಏನು ಅನ್ನುವಂಥದ್ದು ಯಾವ ಎರಡೂ ಬಣಗಳಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲವೇ. ಯಾಕಂದ್ರೆ ಹೈಕಮಾಂಡು ಇತ್ತ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ರೆ, ಇತ್ತ ವಿಜೇಂದ್ರ ಅವರ ತೀರ್ಮಾನಕ್ಕೆ ತಡೆ ಕೊಟ್ಟಿದೆ. ನಾನು ತಾವು ಯಾರ ಪರವೂ ಅಲ್ಲ ಅನ್ನುವಂಥ ಸಂದೇಶವನ್ನು ಖಡಕ್ ಆಗಿ ರಾಜ್ಯ ಬಿಜೆಪಿ ನಾಯಕರಿಗೆ, ರಾಜ್ಯ ಬಿಜೆಪಿ ಬಣಗಳಿಗೆ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಇದಿನ್ನೂ ಕೂಡ ಚರ್ಚೆಗೆ ಬಂದಿಲ್ಲ. ಈಗ ಸದ್ಯದಲ್ಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಬರ್ತಾರೆ, ರಾಜ್ಯದಲ್ಲಿ ಅಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಆರಂಭ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯ ಬಿಜೆಪಿ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದೆ. ಆದರೆ ಯಾವಾಗ ಏನು ಅನ್ನುವಂಥ ಮಾಹಿತಿ ಏನು ಕೂಡ ಇಲ್ಲ. ಹೈಕಮಾಂಡ್ ಅವರು ಕೂಡ ಯಾವುದೇ ಸ್ಪಷ್ಟತೆಯನ್ನು ಕಳಿಸ್ತಾ ಇಲ್ಲ. ವಿಜೇಂದ್ರ ಅವರು ಮಾತ್ರ 20ರ ಒಳಗಡೆ ಎಲ್ಲವೂ ಸರಿಯಾಗುತ್ತೆ, ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಕೂಡ ಬಂದಿದೆ ಅನ್ನುವಂಥ ಮಾತನಾಡ್ತಿದ್ದಾರೆ. ಹಾಗಾಗಿ ಯಾವ ರೀತಿ ಹೈಕಮಾಂಡ್ ಅವರು ಪರಿಹಾರ ಸೂತ್ರ ಕಂಡುಕೋತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಈ ಮಧ್ಯೆ ಯತ್ನಾಳ್ ವಿಚಾರದಲ್ಲೂ ಕೂಡ ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅವರು ಕೂಡ ಅವರು ಭಿನ್ನರ ತಮ್ಮ ಟೀಮ್ ನಾಯಕರಿಗೆ ಸಿಗ್ತಾ ಇಲ್ಲ. 3-4 ದಿನಗಳಿಂದ ಯಾರ ಕಣಗೂ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಅವ್ರು ಇನ್ನೂ ಕೂಡ ಉತ್ತರನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಏನ್ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಒಂದು ರೀತಿಯಲ್ಲಿ ಯತ್ನಾಳ್ ಅವ್ರನ್ನ ಅಮಾನತು ಮಾಡಿದ್ರೆ ಇತ್ತ ವಿಜೇಂದ್ರ ಬಣಕ್ಕೂ ಏನಾದರೂ ಶಾಕ್ ಕೊಡ್ತಾರಾ ಮತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ. ಹೈಕಮಾಂಡ್ ಅವರು ಯಾವ ರೀತಿ ಪರಿಹಾರ ಸೂತ್ರದೊಂದಿಗೆ ಮಧ್ಯಪ್ರವೇಶ ಮಾಡ್ತಾರೆ ಅಂತ ಕುತೂಹಲ ಕೇಳಿದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ವಿಜೇಂದ್ರ ಅವರು 20ನೇ ತಾರೀಕಿನ ನಂತರದಲ್ಲಿ ಬಹಳ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಬದಲಾವಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದರೆ ಯತ್ನಾಳ್ ಬಣ ಕೇಳ್ತಾ ಇರೋದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅಂತ. ಈಗ ಅವರನ್ನೇ ಮುಂದುವರಿಸ್ತಾರಾ, ಬದಲಾಗಿ ಬೇರೆ ಯಾರನ್ನಾದರೂ ತರ್ತಾರಾ, ಆ ಬದಲಾವಣೆ ಆಗುತ್ತಾ ನೋಡಬೇಕು.